ಸರ್ ಇನ್ನೂ ಕಮಿಷನ್ ಹೋಗಿಲ್ಲ ಅನಿಸುತ್ತೆ. ತಲುಪಬೇಕಾಗಿರುವಂಥ ಪ್ಯಾಕೇಜ್ಗಳು ತಲುಪಬೇಕಲ್ಲ. ಪಾಪ ಎಲ್ಲೂ ದುಡ್ಡಿಲ್ಲ, ಏನೂ ಇಲ್ಲ, ಜೋಬಲ್ಲಿಲ್ಲ, ಎಲ್ಲ ಏನೇನೋ ಸೆಷನ್ಗಳು ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಮಳೆ ಬೇರೆ, ಟ್ರಾನ್ಸ್ಫರ್ಗಳು ಆಗ್ತಿಲ್ಲ, MLAಗಳಿಗೆ ದುಡ್ಡು ಸಿಗ್ತಿಲ್ಲ ಅಭಿವೃದ್ಧಿಗೆ. ಅಟ್ಲೀಸ್ಟ್ ಇದಾದರೂ ಬೈಕ್ಗಳಾದರೂ ಏನಾದರೂ ಒಂಚೂರು ಕೊಡ್ತವೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೇನೋ. ಯಾರು ಪಾಪ ಚಾಲನೆ ಮಾಡ್ತಿದಾರಲ್ಲ ಬೈಕ್ನ, ಅಕಸ್ಮಾತ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆ ಚಾಲಕರಿಗೇನೂ ಆಗಲ್ಲ ಪಾಪ, ಆ ಹುಡುಗರುಗಳಿಗೇನೂ ಆಗಲ್ಲ. ಈಗ ಅದ್ರ ಜೊತೆಗೆ ಇನ್ನೊಂದು, ಈಗ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಆಟೋಗಳು ಬೈಕ್ ಟ್ಯಾಕ್ಸಿ ಬಂದಮೇಲೆ ನಮಗೆ ಅಂದರೆ ಬಾಡಿಗೆ ಇಲ್ಲ ಅಂತ ಒಂದು ಮಾತು ಬರ್ತಾ ಇದೆ ಸರ್. ಅತಿ ಗೌರವದಿಂದ ಹೇಳ್ತೀನಿ, ಆಟೋದವ್ರ ಮೇಲೆ ನನಗೆ ಅತಿ ಗೌರವ ಇದೆ, ತುಂಬಾ ಗೌರವ ಇದೆ. ಆದರೆ ಎಲ್ಲವೂ ಸರಿ ಅಂತ ಹೇಳಲ್ಲ, ಎಲ್ಲವೂ ಸರಿ ಅಂತ ಹೇಳಲ್ಲ. ಇವತ್ತು ಸಾರ್ವಜನಿಕ ವಲಯದಲ್ಲಿ ನಾನು ಕೂಡ ಹೇಳ್ತೀನಿ, ಕನ್ನಡ ಒಂದು ಚೂರು ಬದುಕಿದೆ ಅಂದರೆ ಅದು ಆಟೋ ಚಾಲಕರ ಒಂದು ಹೋರಾಟದಿಂದನೇ. ಅದು ನಾನೂ ಕೂಡ ಒಬ್ಬ, ಅವ್ರ ಮೇಲೆ ಅತಿಯಾದ ಗೌರವ, ಅತಿಯಾದ ವಿನಯ. ಆದರೆ ಆ ಜನ ಇದ್ರು ಗೊತ್ತಾ, ಆ ನಿಜವಾದ ಜನ ಇದ್ರು ಗೊತ್ತಾ, ಆ ಕಾಲ ಇತ್ತಲ್ಲ, ಅದು ಬಿಟ್ಟು ಇವಾಗ ಸ್ವಲ್ಪ ಬದಲಾಗಿದೆ ಸರ್. ಈಗಿನ ಯುವಕರುಗಳು ಬೇರೆ ರೀತಿ ಇದ್ದಾರೆ. ಅಂದರೆ ಆಟೋವನ್ನು ಓಡಿಸ್ಬೇಕಂದಾಗ ಅವರು ನಿಯಮಗಳನ್ನ ಫಾಲೋ ಮಾಡಲ್ಲ. ಮತ್ತು ಕೆಲವು ಆಟೋಗಳ ಮೇಲೆ ನೋಡ್ತಾಯಿದ್ವಿ ಅವಾಗ, ಗರ್ಭಿಣಿಯರಿಗೆ ಫ್ರೀ, ಅದು ಸೇವೆ ಅಂತ ಮಾಡ್ತಿದ್ರು ಸರ್. ಅದೇ ಒಂದು ಪ್ರೀತಿ. ಇವಾಗ ಆ ರೀತಿ ಏನೂ ನಾನು ನೋಡಿಲ್ಲ, ಎಲ್ಲೂ ನಮ್ಗೆ ಕಾಣೋದೇ ಇಲ್ಲ. ನೀವೆಲ್ಲೇ ಆಟೋನ ಅಡ್ಡ ಹಾಕಿ ಅವರು 1 to ಡಬಲ್ ಅಂತ ಹೇಳ್ತಾರೆ. ಮೊದಲಿತ್ತು ಸರ್, ಮೀಟ್ರಿಗೆ ಡಬಲ್ ಅಂತ ಹೇಳೋರು. ನೈಟ್ ಆದಾಗ ಮೆಜೆಸ್ಟಿಕಲ್ಲಿ ಯಾರೋ ನಾವು ಚಿಕ್ಕ ಹುಡುಗದಾಗ ನಮ್ಮ ತಂದೆ ತಾಯಿ ಕರ್ಕೊಂಬಂದಾಗ 1.5 1 ಅಂತ ಹೇಳೋರು. ಇವಾಗ ಏನಿಲ್ಲ ಸರ್, ಎಲ್ಲ ಡಬಲ್ಲು ತ್ರಿಬಲ್ಲೇ. ನಿಲ್ಲಿಸಿ ನೀವು ಅಡ್ಡ ಹಾಕಿ ಇವಾಗ ತ್ರಿಬಲ್ಲೇ, ಮೀಟ್ರ್ ಯಾರೂ ಯೂಸ್ ಮಾಡಲ್ಲ. ಸೊ ಎಲ್ಲೋ ಕೆಲವರು 20% ಅವಾಗಿನ ಹಿರಿಯರು ಸರ್ ಬನ್ನಿ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಅನುಭವ ಇದೆ. ಸೊ ಹಾಗಾಗಿ ಈಗ ಆಟೋದವ್ರಿಗೋಸ್ಕರ 50,000 ಜನ ಇದ್ದಾರಾ, 1 ಲಕ್ಷ ಜನ ಇದ್ದಾರಾ, 2 ಲಕ್ಷ ಜನ ಇದ್ದಾರಾ? ಹೌದು, ಅವ್ರಿಗೂ ಮಕ್ಕಳು ಮರಿ ಎಲ್ಲ ಇದ್ದಾವೆ. ಅವರು 2 ಲಕ್ಷವ್ರನ್ನ ನೀವು ಕಾಪಾಡೋಕ್ಕೋಸ್ಕರ ಲಕ್ಷಾಂತರ ಜನ, ಅಂದರೆ 55 ಲಕ್ಷನೋ 1 ಕೋಟಿನೋ ಬೆಂಗಳೂರು ಇರೋರು ಬೈಕ್ಗಳನ್ನ ಯೂಸ್ ಮಾಡೋಂಗಿಲ್ವಾ? ಇದು ನನಗೆ ಅರ್ಥನೇ ಆಗ್ತಿಲ್ಲ. ಹಂಗಂದರೆ ಯಾಕೆ ಆ ಥರ ಅಲ್ಲ? ಅಂದರೆ ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ದೀರಾ? ಹಂಗಾರೆ ಅದನ್ನೇ ಬರೆದ್ಬಿಡಿ, ಮೋಟರ್ ಸೈಕಲ್ ಆ್ಯಕ್ಸಿಡೆಂಟ್ ಇದರಲ್ಲಿ ಆ್ಯಕ್ಟಲ್ಲಿ ಆಟೋ ಚಾಲಕರನ್ನ ನಾನು ಉಳ್ಸೋಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ ಅಂತ. ಆಯಿತು, ಲೆಟಸ್ ಓಕೆ. ಹೌದಾ, ಸರಿ ಸರ್, ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಆಟೋ ಚಾಲಕರಿಗೆ ಇಷ್ಟೊಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ, ವೆರಿ ಗುಡ್, ವಂಡರ್ಫುಲ್ ಅಂಥೇಳಿ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಣ. ಮತ್ತು ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವ್ರಿಗೆ ಸಬ್ಸಿಡಿ ಕೊಡಿ, ಸೇವೆ ಕೊಡ್ತಿದ್ದಾರೆ ಅವರು, ಅವ್ರಿಗೆಲ್ಲ ಇದು ಮಾಡಿ ಅಂತ ಮಾಡೋಣ. ನೀವೇನೂ ಮಾಡ್ತಾಯಿಲ್ಲ ಸರ್. ಈಗ ಆಟೋದವರು ಆಟೋದಲ್ಲೂ ಹೋಗ್ತಾರೆ. ಇವಾಗ ಮಳೆ ಬರ್ತಿದೆ, ಬಿಸಿಲಿದೆ, 3 ಜನ ಇರ್ತಾರೆ. 3 ಜನ ಇರೋರು, 2 ಇರೋರು ಖಂಡಿತ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಆಟೋದಲ್ಲೇ ಹೋಗ್ತಾರೆ. ಒಬ್ಬ ಇದ್ದೀನಿ, ಹಂಗಾರೆ ನಾನು ಇವಾಗ 50 ರೂಪಾಯಿಗೆ ಹೋಗೋದನ್ನ ನೀನು 150 ರೂಪಾಯಿ ಕೊಟ್ಟು ಹೋಗು, ಆಟೋದಲ್ಲೇ ಹೋಗು ಅಂತ ಕಡ್ಡಾಯ ಮಾಡ್ತಿದ್ದೀರಾ? ಇದು ಸರಿನಾ? ಹಂಗಾರೆ ನಿಜವಾದ ಆಟೋ ಚಾಲಕರು ಇದನ್ನ ಒಪ್ತಾರಾ? 50 ರೂಪಾಯಿ ಆಗೋ ಕೆಲಸನ 100 ರೂಪಾಯಿ ಕೊಡು ಅಂದರೆ ಯಾರು ಒಪ್ತೀರಿ ನೀವು? ಅಲ್ವಾ ಸರ್, ಅಲ್ವಾ? ಸೊ ಹಾಗಾಗಿ ಅವ್ರವ್ರಿಗೆ ಹಾಗೇ ಆಗುತ್ತೆ ಸರ್. ಎಷ್ಟೋ ಜನ ಯುವಕರು ಸರ್, ನಿಮ್ಗೆ ಗೊತ್ತಿಲ್ಲ, ಡಿಗ್ರಿ ಮಾಡಿರೋರು, MA ಮಾಡಿರೋರು, MSc ಮಾಡಿರೋರು ಕೂಡ ಸರ್, ಅವ್ರ ಐಡೆಂಟಿಗಳನ್ನ ತೋರಿಸಲ್ಲ, ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು 500-600 ರೂಪಾಯಿ ದುಡಿತಿದ್ದಾರೆ ಸರ್. ನಾವು ನೋಡ್ದಿರೋ ರೀತಿ ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ಅವ್ರದ್ದು ಜೀವನನೇ, ಇವ್ರದ್ದು ಜೀವನನೇ ಅಲ್ವಾ? ಟ್ಯಾಕ್ಸಿ ಡ್ರೈವರ್ಗಳು ಅಷ್ಟೇ, ಯಾರು ಕಾರ್ ಓಡ್ಸೋಕ್ಕೆ ಬರ್ತಾರಲ್ಲ ಅವನದು ಜೀವನನೇ ಅಲ್ವಾ ಸರ್? ಇವತ್ತು ಓಲಾ ಅಪ್ಲಿಕೇಶನಲ್ಲಿ ನಿಮ್ಗೆ ಈಕ್ವಲೆಂಟಾಗಿ ಆಟೋ ಆ್ಯಂಡ್ ಕಾರ್ 2 ಓಡ್ತಾ ಇದೆಯಾ? ಅವ್ರವ್ರಿಗೆ ತುಂಬೋದು, ಅವ್ರವ್ರಿಗೆ ತುಂಬ್ತಾ ಇದೆ. ದುಡ್ಡಿರೋನು ಕಾರಲ್ಲಿ ಹೋಗ್ತಾನೆ, ಮಳೆ ಬರ್ತಿರೋ ನಾವು ಆಟೋ ಆ್ಯಪ್ ಇದು ಮಾಡ್ಕೊತಾನೆ. ಸೊ ಹಾಗಾಗಿ ಇವ್ಯಾವೂ ಕೂಡ ಕಾರಣಗಳಲ್ಲ ಸರ್. ಏನೇನು ಫೆಸಿಲಿಟೀಸ್ಗಳು ಆಗ್ತವೋ, ಮಾರ್ಕೆಟ್ ತುಂಬ ದೊಡ್ಡದಿದೆ. ಒಬ್ಬ ಸ್ನೇಹಿತರು ಹೇಳ್ತಾನೆ, ಮಾರ್ಕೆಟ್ ತುಂಬ ದೊಡ್ಡದಿದೆ, ಎಲ್ರಿಗೂ ಅನ್ನ ಹುಟ್ಟಬೇಕು ಸರ್. ಅದ್ರ ಜೊತೆಗೆ ಇನ್ನೊಂದು ಅಂದರೆ, ನಮ್ಮ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆಲ್ರೆಡಿ ನಮ್ಮ ದೇಶದಲ್ಲಿ 9 ರಾಜ್ಯಗಳಲ್ಲಿ ರನ್ ಆಗ್ತಾ ಇದೆ. ಬಟ್ ನಮ್ಮ ರಾಜ್ಯಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಅದೇ ಸರ್, ಇನ್ನೂ ಕಮಿಷನ್ ಹೋಗಿಲ್ಲ ಅನಿಸುತ್ತೆ. ತಲುಪಬೇಕಾಗಿರುವಂಥ ಪ್ಯಾಕೇಜ್ಗಳು ತಲುಪಬೇಕಲ್ಲ. ಪಾಪ ಎಲ್ಲೂ ದುಡ್ಡಿಲ್ಲ, ಏನೂ ಇಲ್ಲ, ಜೋಬಲ್ಲಿಲ್ಲ, ಎಲ್ಲ ಏನೇನೋ ಸೆಷನ್ಗಳು ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಮಳೆ ಬೇರೆ, ಟ್ರಾನ್ಸ್ಫರ್ಗಳು ಆಗ್ತಿಲ್ಲ, MLAಗಳಿಗೆ ದುಡ್ಡು ಸಿಗ್ತಿಲ್ಲ ಅಭಿವೃದ್ಧಿಗೆ. ಅಟ್ಲೀಸ್ಟ್ ಇದಾದರೂ ಬೈಕ್ಗಳಾದರೂ ಏನಾದರೂ ಒಂಚೂರು ಕೊಡ್ತವೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೇನೋ. ಹಾಗಾಗಿ ಪಾಪ ಇನ್ನೂ ಇದು ಮಾಡ್ತಿಲ್ಲ. ಯಾಕಂದರೆ ಇಲ್ಲಾಂದರೆ ಆ 9 ರಾಜ್ಯಕ್ಕಿಂತ ನಮ್ಮ ರಾಜ್ಯದವ್ರು ಭಾರಿ ಬುದ್ಧಿವಂತರು ಇರ್ಬೋದು, ಭಾರಿ ಟೆಕ್ನಾಲಜಿಯಲ್ಲಿ ತುಂಬ ಸ್ಪೀಡ್ ಇರ್ಬೋದು, ಎಲ್ಲರೂ ತುಂಬ ಸ್ಪೀಡ್ ಇರ್ಬೋದು, ತಲೆ ತುಂಬ ಓದ್ಬಿಟ್ಟಿರ್ಬೋದು. ಅದರಿಂದ ಮುಂದೆ ಏನಾಗುತ್ತೆ ಅಂತ ಭವಿಷ್ಯ ನೋಡ್ಕೊಂಡು ಕುಂತಿರ್ಬೋದು. 2ರಲ್ಲಿ ಒಂದಿರಬೇಕಲ್ವ ಸರ್? ಕರೆಕ್ಟ್ ಅಲ್ವಾ? ಒಂದು ದುಡ್ಡು ತಲುಪಿರಲ್ಲ, ಇಲ್ಲಾಂದರೆ ಆ 9 ರಾಜ್ಯದವರು ದೊಡ್ಡರು
ನಾನು ಬುದ್ಧಿವಂತ ಅದನ್ನು ತಪ್ಪಾಗ್ಬಿಡ್ತೀನಿ ಅಂತ ಸುಮ್ಮನೆ ಕುಂತಿರಬೇಕು. ಎರಡರಲ್ಲಿ ಒಂದು ಆಗಿರುತ್ತೆ. ಅದಕ್ಕಾಗಿ ಇವರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದರೆ ಸರ್ ಈಗ 9 ರಾಜ್ಯಗಳು ಯಾವ್ಯಾವ ರಾಜ್ಯಗಳು ಓಪನ್ ಇದೆ ಆ ರಾಜ್ಯಗಳು ಓಪನ್ನ ಇಲ್ಲಿ ಎತ್ತಿ ಇಡ್ಬೋದಲ್ಲ ಅಂತ ನಮ್ಮ ಕೋರ್ಟ್, ಮೈ ಕೋರ್ಟ್ ಅಲ್ಲ, ಅದು ನ್ಯಾಯಾಲಯದಲ್ಲಿರೋದ್ರಿಂದ ತಾವು ಆ ಪ್ರಶ್ನೆಯನ್ನು ಸ್ಟ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ನ್ಯಾಯಾಲಯ ದಟ್ ವಿಲ್ ಗಿವ್ ಅ ಜೆನ್ಯೂನ್ ಜಡ್ಜ್ಮೆಂಟ್. ಇದು ಯಾವತ್ತೂ 2 ವೀಲರ್ ಪರವಾಗಿಯೇ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋದು ನಾನು ಭವಿಷ್ಯ ಹೇಳಿರ್ತೀನಿ. ಡೋಂಟ್ ವರಿ. ಯಾಕಂದರೆ ಯಾವತ್ತೂ ನ್ಯಾಯಾಲಯ ಸಾರ್ವಜನಿಕ ಪರವಾಗಿ ಇರುತ್ತೆ. ಹಾಗಾಗಿ ಸೊ ನೀವು ಯಾವುದೇ ರೀತಿ ಅದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ. ಸಾರ್ವಜನಿಕರ ಪರವಾಗೇ ನ್ಯಾಯ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಬದಲಾಗ್ಬೋದು ಸರ್, ಅವರ ನಿಲುವುಗಳು ಬದಲಾಗ್ಬೋದು, ಬಟ್ ನಾಟ್ ದ ಕೋರ್ಟ್ಸ್. ಈಗ ಕಂಡಕ್ಟ್ ಆಫ್ ಕೋರ್ಟ್ ಆಯ್ತಲ್ಲ ಸರ್, ಈಗ ಏನಾದ್ರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೋದಾ ಕಂಪ್ನಿಗಳ ಮೇಲೆ ಅಂತ? ಖಂಡಿತವಾಗ್ಲೂ ಕಂಪ್ನಿಗಳ ಮೇಲೆ ಅದು ಕ್ರಮ ಆಗಲೇಬೇಕು. ಯಾಕಂದರೆ ನೀವು ಕೋರ್ಟಿನ ತೀರ್ಮಾನ ಆಗೋವರೆಗೂ ಕಾಯ್ದಿರೋ ಹಾಗೆ ನೀವು ಕೊಡೋವಂಥದ್ದು ತಪ್ಪು. ಯಾರೇ ಆಗಿರಲಿ, ಅವನು ಅದು ಯಾವ ಕಂಪ್ನಿನೇ ಆಗಿರಲಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲೇಬೇಕು. ಇನಿಷಿಯೇಟ್ ಆಗೇ ಆಗುತ್ತೆ. ಕೋರ್ಟ್ ತೀರ್ಮಾನ ಇಲ್ದ್ರೆ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? ಸ್ಟೇ ಇದ್ರೂ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? ಅದನ್ನು ನೀವು ಇದನ್ನು ಸಲ್ಲಿಸಬಾರ್ದು, ಅಗೌರವನ ಸಲ್ಲಿಸಬಾರ್ದು. ಕೋರ್ಟ್ ಮೇಲೆ ಯಾವತ್ತೂ ಆದೇಶದ ಮೇಲೆ ನಾವು ಗೌರವ ಇಡಲೇಬೇಕು, ತಲೆ ಬಾಗಲೇಬೇಕು, ಅದು ಯಾರೇ ಆಗಿರಲಿ. ಸೊ ಅದು ತಪ್ಪು ಮಾಡಿರೋದಕ್ಕೆ ನಿಮಗೆ ಪನಿಷ್ಮೆಂಟ್ ಆಗೇ ಆಗುತ್ತೆ. ಅದನ್ನು ಮಾಡೇ ಮಾಡ್ತಾರೆ. ಯಾರು ಪಾಪ ಚಾಲನೆ ಮಾಡ್ತಿರಲ್ಲ ಬೈಕ್ನ, ಅಕಸ್ಮಾತ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆ ಚಾಲಕರಿಗೇನೂ ಆಗಲ್ಲ ಪಾಪ, ಆ ಹುಡುಗರುಗಳಿಗೇನೂ ಆಗಲ್ಲ ಸರ್. ಹೆಣ್ಮಕ್ಳುಗಳು ಇವತ್ತು ಗಾಡಿ ಓಡಿಸ್ತಿದ್ದಾರೆ, ಹೆಣ್ಮಕ್ಳನ್ನ ಪಿಕಪ್ ಮಾಡ್ತಾರೆ ಆ ರೀತಿ. ಹಾಗಾಗಿ ಅವ್ರಿಗೇನೂ ಆಗಲ್ಲ. ಯಾಕಂದರೆ ಕಂಪ್ನಿ ಬಿಟ್ಟಿರೋದ್ರಿಂದ, ಕಂಪ್ನಿ ಅದನ್ನು ಓಪನ್ ಮಾಡಿರೋದ್ರಿಂದ ಅದು ಅವರು ಪ್ರಾರಂಭವನ್ನು ಮಾಡಿರ್ತಾರೆ. ಯಾರು ಎಷ್ಟೆಷ್ಟು ಟ್ರಿಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಆಗಲ್ಲ. ಕಂಪ್ನಿಯ MD, ಕಂಪ್ನಿಯ ಇದ್ರ ಮೇಲೆ ಇಬ್ಬರ ಮೇಲೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗೇ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಅವರು ಆತುರವಾಗಿ ಬಿಟ್ಟಿರೋದು ಯಾಕೆ ಅಂದ್ರೂ ಕೂಡ, ಒಂದು ಕಂಪ್ನಿ ಸರ್ವೈವ್ ಆಗಬೇಕು ಅಂದರೆ ವ್ಯಾಪಾರ ಆಗಲೇಬೇಕು. ಆ ಕಂಪ್ನಿಗೆ ಏನೇನು ಕಷ್ಟ ಇದೆಯೋ, 2 ತಿಂಗಳು ಮುಚ್ಚಿದ್ರೆ ಯಾರ್ಯಾರಿಗೆ ಸಂಬಳ ಕೊಡಬೇಕು, ಸರ್ಕಾರ ಅಂತೂ ಕೊಡಲ್ವಾ? ಆ ಮನೆಗಳಲ್ಲಿ ಸಂಬಳ ಇಲ್ಲಾಂದರೆ ಅವ್ರು ಊಟ ಏನು, ಅವ್ರು ತಿನ್ನೋದೇನು, ಅವ್ರ ಕಮಿಟ್ಮೆಂಟ್ಸ್ಗಳು, ಯಾರೋ ಚೀಟಿ ಕಟ್ಟಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು ಸರ್, ತಾಯಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ದೇ ಆರ್ ಆಲ್ ಎಂಪ್ಲಾಯೀಸ್, ಬಟ್ ದೇ ಹ್ಯಾವ್ ಫ್ಯಾಮಿಲಿ. ಸೊ ಇವೆಲ್ಲವನ್ನು ನೋಡಿಕೊಂಡು ಕಂಪ್ನಿ ಒಂದು ನಿರ್ಧಾರ ಏನೋ ಹೇಳೋಕ್ಕಾಗಲ್ಲ ಇವೆಲ್ಲ. ಓಕೆ, ಇನ್ನೊಂದು ನನ್ನ ಗಮನಕ್ಕೆ ಬಂದಿರೋದಂದರೆ, ಈಗ ಬಿಟ್ಟಿರೋದ್ರಿಂದ ಸರ್, ಈಗ ಒಂದಿನ ಬಿಟ್ಟಿರೋದ್ರಿಂದ ಇಷ್ಟು ಕಸ್ಟಮರ್ಸ್ ಅಥವಾ ಇಷ್ಟು ಪ್ಯಾಸೆಂಜರ್ಸ್ ಹೋದರು ಅಥವಾ ಇಷ್ಟು ರೈಡರ್ಸ್ಗಳು ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಾನೂನಕ್ಕೆ ಏನಾದ್ರು ಹೇಳ್ಬೋದಾ ಅಂತ? ಅದು ಆರ್ಗ್ಯುಮೆಂಟ್ ಲೆವೆಲ್ಗಳಲ್ಲಿ ಯಾವ ಟೈಮಲ್ಲಿ ಯಾವ ಪಾಯಿಂಟ್ಸ್ ರೈಸ್ ಆಗ್ತವೆ ಅನ್ನೋದು ಬರುತ್ತೆ. ಬಟ್ ಇವ್ಯಾವೂ ಬರೋಲ್ಲ ನನ್ನ ಪ್ರಕಾರ. ಪರ್ಮಿಷನ್ ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಬೈಕ್ಗಳ ಮೇಲೆ ಕೂರಿಸ್ಕೊಂಡು ಇನ್ನೊಬ್ಬವನ್ನು ಡ್ರಾಪ್ ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡೋಂಗಿಲ್ಲ ಅನ್ನೋವಂಥದ್ದು ಕಾನೂನು ಅಷ್ಟೇ. ಆ ಕಾನೂನು ಇಲ್ಲ ಅಂದಾಗ ನೀವು ಅದನ್ನು ಯಾವ ರೀತಿ ನೀವು ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆ. ಈಗ ಅದನ್ನು ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಆ ಪರ್ಮಿಷನ್ನ ಕೊಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಮ್ಯಾಂಡೇಟ್ ಮಾಡಬೇಕು. ಈ ರಾಜ್ಯನೂ ಕೂಡ ನೀವು ಇದನ್ನು ಫಾಲೋ ಮಾಡಿ, ಇದನ್ನು ಕೊಡಿ ಸಾರ್ವಜನಿಕರಿಗೆ. ಇಲ್ಲಾಂದರೆ PIL ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ, ಸಾರ್ವಜನಿಕರ ಪರವಾಗಿ ಇದನ್ನು ನಮಗೆ ಮಾಡಿಕೊಡಿ, ನಮಗಿದು ಯೂಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಇನ್ನೊಬ್ರು ಯಾರು ಫೈಲ್ ಮಾಡಬೇಕು. ಅತಿ ಶೀಘ್ರದಲ್ಲಿ ಆಗ್ಬೋದು, ಅದು ಕೂಡ ಹೇಳೋಕ್ಕಾಗಲ್ಲ. ಓಕೆ ಸರ್, ಧನ್ಯವಾದ ನಿಮಗೆ. ಸ್ನೇಹಿತರ, ಇಷ್ಟೊಂದೆಲ್ಲ ನೋಡಿದ್ರಲ್ಲ, ಯಾಕಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ತುಂಬ ನಿಮ್ಮ ಕಡೆಯಿಂದನೂ ಪ್ರಶ್ನೆಗಳಿತ್ತು, ನಿಮ್ಮ ಕಡೆಯಿಂದ ಏನುಗಳ ಪ್ರಶ್ನೆಗಳಿತ್ತು, ಅದನ್ನ ನಾನು ಅದಕ್ಕೆ ಸೊಲ್ಯೂಷನ್ ಅಂತ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.